IVF ಅನ್ನೋದು ಸಕ್ಸಸ್ ಎಕ್ಸ್ಟ್ರೀಮ್ಲಿ ಅಂದರೆ ಒಂದು ಆಸೆಯಿಂದ ಬರ್ತಾರೆ 100% ಆಗುತ್ತೆ ಅಂತ. ಹಾಗಿಲ್ಲ ಅದು. ಒಂದೊಂದ್ಸಲಿ ಫೇಲ್ ಆದಾಗ ಏನು ಮಾಡಬೇಕು ಡಾಕ್ಟ್ರೇ ನೆಕ್ಸ್ಟು ಬರ್ತಾರೆ ಡಾಕ್ಟ್ರ್. ಎಲ್ಲ ಪೇಷಂಟ್ಸನ್ನು ನಾವು ಕನ್ಸೆಪ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. IVF ಅಲ್ಲಿ ಎಲ್ರಿಗೂ ಗೊತ್ತಿದೆ ಇದು. ಸಕ್ಸಸ್ಸು ಜನರಲಿ ಓವರಾಲ್ ವರ್ಲ್ಡ್ ವೈಡು ಅರೌಂಡ್ 45-50% 60% ಇರುತ್ತೆ. ಡಿಪೆಂಡ್ಸ್ ಆನ್ ದಿ ಏಜ್ ಫ್ಯಾಕ್ಟರ್ಸು, AMH ಫ್ಯಾಕ್ಟರು, ಸೆಮೆನ್ ಫ್ಯಾಕ್ಟರ್ಸು ಎಲ್ಲ ಕಾಂಟ್ರಿಬ್ಯೂಟ್ ಆಗುತ್ತೆ. ಫೇಲ್ ಆದ ಬಳಿಕ ಏನು ಮಾಡಬೇಕು? ಒಂದ್ಸಲಿ ಬರ್ತಾರೆ ರಿಪೋರ್ಟ್ ತೊಗೊಂಡು ಬಂದ್ಬಿಟ್ಟು ನಮ್ಮದು ಫೇಲ್ ಆಯಿತು ಏನು ಮಾಡೋದು ಅಂತ. ಇದಕ್ಕೆ ಆನ್ಸರ್ ಹುಡ್ಕೋಣ. ಈಗ ಫೇಲ್ ಆದರೆ ಒಂದು ಸೈಕಲ್ ಫೇಲ್ ಆಯಿತು ಅಂದರೆ ನಾವೇನು ಮಾಡ್ತೀವಿ ಅಂದರೆ ರಿವ್ಯೂ ಮಾಡ್ತೀವಿ. ಯಾಕೆ ಫೇಲಿಯರ್ ಆಯಿತು? ಈಸ್ ಇಟ್ ಎಂಬ್ರಿಯೋಯಿಂದನಾ ಅಥವಾ ಯೂಟ್ರಸ್ ಫ್ಯಾಕ್ಟ್ರಿಯಿಂದನಾ ಅಥವಾ ನಮ್ಮ ಕಲ್ಚರ್ ಲ್ಯಾಬಿಂದ ಆಯ್ತವಾ ಅಥವಾ ನಾವು ಮಾಡಿರೋ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಿಕ್ ಸರಿ ಇರಲಿಲ್ವಾ ಅಥವಾ ನಮ್ಮ ಲೈನಿಂಗ್ ಸರಿ ಇರಲಿಲ್ವಾ? ಅದರಲ್ಲೆಲ್ಲ ನಾವು ಒಂದು ಆಡಿಟಿಂಗ್ ಅಂತ ಮಾಡ್ತೀವಿ. ಒಂದೇ ಒಂದು ಸೈಕಲ್ ಫೇಲ್ ಆಗಲಿ, 2 ಸೈಕಲ್ ಫೇಲ್ ಆಗಲಿ ಅಥವಾ ಮುಂಚೆನೇ ಅವ್ರದ್ದು 2-3 ಫೇಲ್ ಆದ್ರೂ ಅಂದರೆ 3 ಜನ ಕ್ಲಿನಿಷಿಯನ್ ಎಂಬ್ರಿಯಾಲಜಿಸ್ಟ್ ಸೇರ್ಕೊಂಡು ಕೂತ್ಕೊಂಡು ಯಾವ ರೀತಿ ಮಾಡಬೇಕು ಇವರು ಸಕ್ಸಸ್ ಅನ್ನೋದು ಟೆಸ್ಟಿಂಗ್ ಮಾಡ್ತೀವಿ. ಯಾಕೆ ಫೇಲ್ಯೂರ್ ಆಯಿತು ಅಂತ ಇನ್ನೊಂದು ಅಡ್ವಾನ್ಸ್ ಟೆಸ್ಟಸ್ ಇರುತ್ತೆ, ಅದನ್ನು ಮಾಡ್ತೀವಿ. ಫೇಲ್ಡ್ IVF ಆದಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಂಬ್ರೇಸ್ ಇದ್ದರೆ ಮತ್ತೆ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಯೂಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಹೇಗೆ ಲೈನಿಂಗ್ ಬೆಳೆಸಬೇಕು ಅಥವಾ ನನಗೆ ಟ್ರಾನ್ಸ್ಫರ್ ಟೆಕ್ನಿಕ್ ತುಂಬ ಡಿಫಿಕಲ್ಟ್ ಇತ್ತಾ ಅದು ನೋಡ್ಕೋಬೇಕು ಎಲ್ಲನೂ. ಅಥವಾ ಎಂಬ್ರಿಯೋ ಸರಿ ಬರಲಿಲ್ವಾ ಅಥವಾ ಇನ್ನೊಂದು ಸೆಟ್ ಆಫ್ ಎಂಬ್ರಿಯೋ ಮಾಡಬೇಕಾ, ಅದನ್ನೇ ಆ ಆಡಿಟಿಂಗ್ ಅನ್ನೋದನ್ನು ತುಂಬ ಮುಖ್ಯವಾಗಿರುತ್ತೆ. ಬಟ್ ಹೆಚ್ಚೊಂದ್ಸಲಿ ನಾವು ಫೇಲ್ಡ್ IVF ಅಂತ ಕೆಲವು ಪೇಷಂಟ್ಸ್ಗೆ ಟ್ಯೂಬಲ್ಲೆಲ್ಲ ಚೆನ್ನಾಗಿದ್ದರೆ ಅನ್ಎಕ್ಸ್ಪ್ಲೇನ್ ಕಾಸ್ ಅಂತಿದ್ದರೆ ಅವರಿಗೆ ಮನೆಗೆ ಬಿಟ್ಬಿಡ್ತೀವಿ, ಸುಮ್ಮನೆ ಟ್ರೈ ಮಾಡಿ ನ್ಯಾಚುರಲ್ ಅಂತ. ಇದು ಒಂದು 30% 20-30% ವುಮೆನ್ ವಿಲ್ ಕನ್ಸೀವ್ ಆಫ್ಟರ್ ದಿ ಫೇಲ್ಡ್ IVF. ಯಾಕೆ ಅಂದರೆ ನಾವು IVF ಮಾಡಬೇಕಾದ್ರೆ ಎಲ್ಲ HPO ಆಕ್ಸಿಸ್ ಎಲ್ಲ ಸರಿಯಾಗುತ್ತೆ, ಟ್ರೀಟ್ಮೆಂಟಲ್ಲಿ ತೊಗೊಂಡಾಗ ಎಲ್ಲ ಸರಿಯಾಗಿ ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿ ಆದಾಗ ಸುಮ್ಮನೆ ನ್ಯಾಚುರಲ್ ಟ್ರೈ ಮಾಡೋಕ್ಕೆ ಹೇಳಿದ ತಕ್ಷಣ ನೆಕ್ಸ್ಟ್ ವಿತಿನ್ 3 ಮಂತ್ಸಲ್ಲಿ ಪ್ರೆಗ್ನೆನ್ಸಿ ಆಗಿಬಿಡ್ತಾರೆ. ಸೊ ಈ ಥರನೂ ಆಗುತ್ತೆ. ಇಂಡಿಕೇಶನ್ ಆಫ್ IVF ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫೇಲ್ಡ್ IVF ಏನು ಮಾಡಬೇಕಂತ. ಈಗ ಪ್ರಿಮ್ಯಾಚುರ್ ಓವರಿನ್ ಫೇಲ್ಯೂರ್ ಇದ್ದರೆ ಅವ್ರಿಗಂತೂ ಆಗೋದೇ ಇಲ್ಲ, ಅಥವಾ ತುಂಬ ವಯಸ್ಸಾಗಿತ್ತು ಎಗ್ಗೆ ಇರಲಿಲ್ಲ ಅವಾಗಲೂ ಆಗೋದಿಲ್ಲ, ಅಥವಾ ಟ್ಯೂಬಲ್ ಬ್ಲಾಕ್ ಇತ್ತು ಅವರಿಗೆ ನ್ಯಾಚುರಲ್ ಟ್ರೈ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ಸಿಚುವೇಷನ್ಗೆ ನಾವು ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ಫೇಲ್ಡ್ IVF ಈಸ್ ದ ಲಾಸ್ಟ್ ರಿಸಾರ್ಟ್ ಅಲ್ಲ. ಫೇಲ್ಯೂರ್ ಇಸ್ ನಾಟ್ ದ ಫೈನಲ್. ಸಕ್ಸಸ್ ಆಲ್ವೇಸ್ ಕಮ್ಸ್ ವೆನ್ ಯು ಕಮ್ ಬ್ಯಾಕ್ ಟು ದಿ ಮೀಟ್ ದಿ ಡಾಕ್ಟರ್.